ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಯೂಟ್ಯೂಬ್ ಚಾನಲ್ಗೆ ನಾವು ವಿಡಿಯೋ ಏನು ಅಪ್ಲೋಡ್ ಮಾಡ್ತೀವಿ ಅದಕ್ಕೆ ಥಂಬ್ನೇಲ್ ಕ್ರಿಯೇಟ್ ಮಾಡೋದು ಹೇಗೆ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಬನ್ನಿ, ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರದ್ದು ಚಾನಲ್ ಇದೆ, ಅದನ್ನು ನಾನು ಓಪನ್ ಮಾಡ್ತೀನಿ. ಸೊ ಸಿಂಪಲ್ ವೇಯಲ್ಲಿ ನೀವು ನಿಮ್ಮ ಚಾನಲ್ಗೆ ಒಂದು ಥಂಬ್ನೇಲ್ ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ಇಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಇವರು ಪಾಲಕ್ ಪನ್ನೀರ್ ಮಾಡ್ತಿದ್ದಾರೆ. ಪಾಲಕ್ ಪನ್ನೀರ್ ಬಗ್ಗೆ ಇಲ್ಲಿ ವಿಡಿಯೋ ಮಾಡಿದ್ದಾರೆ. ಸೊ ಇದನ್ನು ನಾನು ಒಂದು ಥಂಬ್ನೇಲ್ ಆಗಿ ಕನ್ವರ್ಟ್ ಮಾಡ್ತೀನಿ. ನೋಡಿ ಯಾವ ರೀತಿ ಮಾಡ್ತೀನಿ ಅನ್ನೋದು ಇಲ್ಲಿ ನೋಡಿ. ಈ ರೀತಿ ಬರ್ತಾ ಇದೆ. ನಾನೇನು ಮಾಡ್ತೀನಿ, ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ಬಿಡ್ತೀನಿ. ಈಗ ನಿಮ್ಮ ಪ್ರಕಾರ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದನ್ನು ಮಿನಿಮೈಸ್ ಮಾಡಿ. ಸ್ಕ್ರೀನ್ಶಾಟ್ ಆಯಿತು. ಆ್ಯಪನ್ನು ಓಪನ್ ಮಾಡ್ತೀನಿ. ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಇದೆ, ಇಲ್ಲಿ ನೋಡಿ ಇದನ್ನು ಕ್ಲಿಕ್ ಮಾಡ್ತೀನಿ. ಓಕೆ ಮಾಡ್ತೀನಿ. ಓಕೆ ಮಾಡಿದ ಮೇಲೆ ಈ ಟೆಕ್ಸ್ಟ್ ಏನು ಕಾಣ್ತಿದೆ ನೋಡಿ, ಇದನ್ನು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಬೇಕಾದ್ರೆ ಇಲ್ಲಿ ಎ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಲೀಟ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ, ಡಿಲೀಟ್ ಆಗಿಬಿಡುತ್ತೆ. ಇನ್ನು ಇಲ್ಲಿ ಮೇಲ್ಗಡೆ ನೋಡಿ ಪ್ಲಸ್ ಐಕನ್ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಫ್ರಾಮ್ ಗ್ಯಾಲರಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ತೊಗೊಂಡ ಇಮೇಜ್ ಇದು ಮಾಡಬೇಕು, ಓಪನ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, 16:9, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ಈ ಕೆಳಗೆ ಮೇಲೆ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಟಚ್ ಮಾಡಿ ಕೆಳಗೆ ಮೇಲೆ ಮಾಡಿದರೆ ಆಗುತ್ತೆ. ಸೊ ಇದನ್ನು ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಇಲ್ಲಿ ಈ ಸೆಂಟ್ರಲ್ಲಿ ಪಾಯಿಂಟ್ ಇದೆ ನೋಡಿ, ಇಲ್ಲಿ ಟಚ್ ಮಾಡ್ತಾ ಇದ್ದೀನಿ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಕಟ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ. ಈ ರೀತಿ ನಾವು ಕಟ್ ಮಾಡ್ಕೋಬೇಕು. ಇಷ್ಟು ಮಾಡಿಕೊಂಡು ಎಷ್ಟು ಇಮೇಜ್ ಇದೆ ಅಷ್ಟು ಕಟ್ ಮಾಡಿಕೊಂಡು ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಚಿಕ್ಕದಾಗಿ ಕಾಣ್ತಿದೆ. ಈ ಸೆಂಟ್ರ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಂಟ್ರ್ ಬಟನ್ ಮೇಲೆ. ಅದಾದಮೇಲೆ ಇಲ್ಲಿ ರಿಲೇಟಿವ್ ಸೈಜ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ರಿಲೇಟಿವ್ ಸೈಜ್ ಮೇಲೆ ಕ್ಲಿಕ್ ಮಾಡಿ, ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ. ಕೆಳಗಡೆ ಹೈಟ್ ಅಂತ ಇದೆ, ಇದರ ಮೇಲೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡ್ಬಿಡಿ, ದೊಡ್ಡ ಮಾಡ್ಕೊಂಬಿಡಿ. ಸೊ ಕರೆಕ್ಟಾಗಿ ಬಂದುಬಿಡುತ್ತೆ. ಮೇಲಿಂದು ಕೂಡ 100% ವಿಡ್ತು 100%, ಹೈಟು 100% ಮಾಡ್ಕೊಂಡ್ಬಿಡಿ, ಕರೆಕ್ಟ್ ಆಗುತ್ತೆ. ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಇದಕ್ಕೆ ಲಾಕ್ ಮಾಡ್ಕೊಂಡ್ಬಿಡಿ. ಓಕೆನಾ? ಇದು ಲಾಕ್ ಆದಮೇಲೆ ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಐಕನ್ ಕಾಣ್ತಿದೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಸ್ವಲ್ಪ ಬರಿಬೇಕು, ಪಾಲಕ್ ಪನ್ನೀರ್ ಅಂತ ಹಾಕಿದ್ದಾರೆ. ಪಾಲಕ್ ಪನ್ನೀರ್. ನಾನು ಒಂದು ಸ್ವಲ್ಪ ಪಾಲಕ್ ಸೊಪ್ಪಿನ ಪನ್ನೀರ್ ಅಂತ ಹಾಕ್ತೀನಿ. ಈ ರೀತಿ ಒಂದು ಸ್ವಲ್ಪ ಏನೋ ಅಟ್ರಾಕ್ಟಿವ್ ಕಾಣೋ ರೀತಿ ಮಾಡ್ತೀನಿ. ಈ ರೀತಿ ಒಂದು ಸ್ವಲ್ಪ ಟೆಕ್ಸ್ಟ್ ಬರೆದು ಎಲ್ಲಿ ಬೇಕು ಅಲ್ಲಿ ನಾನು ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಒಂದು ಸ್ವಲ್ಪ ಇದಕ್ಕೆ ಬೋಲ್ಡ್ ಮಾಡಬೇಕು. ಬೋಲ್ಡ್ ಮಾಡಬೇಕು ಅಂದರೆ ಇಲ್ಲಿ ಬಿ ಅಂತ ಇರುತ್ತೆ ನೋಡಿ, ಬಿ ಸ್ಟೈಲ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಬಿ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಅಕ್ಷರ ದಪ್ಪಾಗಿ ಕಾಣುತ್ತೆ. ಸೊ ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಈ ಅಕ್ಷರದ ಕಲರ್ ನೀವು ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಫಸ್ಟ್ ಕಲರ್ ಈ ರೀತಿ ಎಲ್ಲೋ ಇರಲಿ. ಎಲ್ಲೋ ಕಲರ್ ಸೆಲೆಕ್ಟ್ ಮಾಡಿದೆ ನಾನು. ಇಲ್ಲಿ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡ್ತೀನಿ. ಎ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಸ್ಕ್ರಾಲ್ ಮಾಡಿ. ಇಲ್ಲಿ ಸ್ಟ್ರೋಕ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಆನ್ ಮಾಡಿ. ಸೊ ಒಂದು ಬ್ಲ್ಯಾಕ್ ಲೈನ್ ಬರುತ್ತೆ ಅದಕ್ಕೆ. ಅದಾದಮೇಲೆ ಶ್ಯಾಡೋ ಅಂತ ಇದೆ ಅದ್ರ ಪಕ್ಕನೇ ಒಂದು, ಇದನ್ನು ಕ್ಲಿಕ್ ಮಾಡಿ ಈ ರೀತಿ ಒಂದು ಸ್ವಲ್ಪ ಆನ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದ ಮೇಲೆ ಇಲ್ಲಿ ಎನೇಬಲ್ಡ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಒಂದು ಸ್ವಲ್ಪ ಬ್ಲ್ಯಾಕ್ ಹೆಚ್ಚೆಗೆ ಕಾಣುತ್ತೆ ಈ ರೀತಿ. ಓಕೆ, ಜಸ್ಟ್ ಇಷ್ಟು ಮಾಡಿದರೆ ನಿಮ್ಮ ಥಂಬ್ನೇಲ್ ಕ್ರಿಯೇಟ್ ಆಗಿಬಿಡುತ್ತೆ. ಇದು ಎಲ್ಲಿ ಬೇಕೋ ಅಲ್ಲಿ ನೀವು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಬಿಟ್ಬಿಡಿ. ಆಮೇಲೆ ಏನಾದರೂ ಇಮೋಜೀಸು ಅದು ಇದು ಏನಾದರೂ ಹಾಕಬೇಕು ಅಂದರೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಕಾಣೋ ರೀತಿ ಒಂದು ಸ್ವಲ್ಪ ಹಾಕಿ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಇದನ್ನು ಹಾಕ್ತೀನಿ, ಈ ಇಮೋಜಿನ ಹಾಕ್ತೀನಿ. ಓಕೆ, ಈ ಇಮೋಜಿ ಹಾಕಿ ಒಂದು ಸ್ವಲ್ಪ ಯೋಚನೆ ಮಾಡೋ ರೀತಿ ಇದೆ, ಹೌದಾ? ಇದೊಂದು ಸ್ವಲ್ಪ ಇರಲಿ, ಏನೋ ಒಂದು. ಓಕೆ, ಇಷ್ಟು ಮಾಡಿ. ಈಗ ಇಲ್ಲಿ ಸೇವ್ ಅಂತ ಇದೆ, ಪ್ಲಸ್ ಐಕನ್ ಪಕ್ಕ ಒಂದು ಸೇವ್ ಅಂತ ಇದೆ. ಸೇವ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆ್ಯಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. JPG ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ PNG ಸೆಲೆಕ್ಟ್ ಮಾಡಿಕೊಂಡು ಸೇವ್ ಟು ಗ್ಯಾಲರಿ ಮಾಡ್ಕೊಂಡ್ಬಿಡಿ. ಜಸ್ಟ್ ಇಷ್ಟು ಮಾಡಿದರೆ ನಿಮ್ಮ ಥಂಬ್ನೇಲ್ ಕ್ರಿಯೇಟ್ ಆಗಿಬಿಡುತ್ತೆ. ನೀವು ಇದಿಷ್ಟು ಮಾಡೋದು ತುಂಬ ಅವಶ್ಯ ಸ್ನೇಹಿತರೆ. ಸೊ ಇದು ನೀವು ಈಸಿಯಾಗಿ ಒಂದು ಥಂಬ್ನೇಲ್ ಕ್ರಿಯೇಟ್ ಮಾಡೋದು. ನಿಮ್ಮ ಚಾನಲ್ ಮೇಲೆ ನಡೀತಿರೋ ವೀಡಿಯೋಸಲ್ಲಿ ಹೋಗಿ ಅಪ್ಲೋಡ್ ಮಾಡಿದ ಮೇಲೆ ಅದನ್ನೇ ನೀವು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಅದಕ್ಕೆ ನೀವು ಎಡಿಟ್ ಮಾಡಿ ಥಂಬ್ನೇಲ್ ಕ್ರಿಯೇಟ್ ಮಾಡ್ಕೊಂಡು ಬಿಡ್ಬೋದು. ಸೊ ಈಸಿ ಇದೆ, ತುಂಬ ಈಸಿ ಇದೆ. ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.